ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಮನದ ನಿನಾದಕ್ಕೆ ಏನೆಂದು ಹೆಸರಿಡಲಿ ಭಾಗ 71. ಮಹರ್ಷಿ ಒಡನೆಯೇ ಪಾರ್ಥನಿಗೆ ಕರೆ ಮಾಡಿದನು. ತುಂಬ ದಿನಗಳ ನಂತರ ಸ್ನೇಹಿತ ಕರೆ ಮಾಡುತ್ತಿರುವುದನ್ನು ನೋಡಿ ಕರೆ ಸ್ವೀಕರಿಸಿ, ಏಳು ಮಹರ್ಷಿ ಎಂದನು. ಪಾರ್ಥ, ಬ್ಯುಸಿ ಇದೆಯಾ? ಬ್ಯುಸಿ ಇದ್ದರೆ ಆಮೇಲೆ ಕಾಲ್ ಮಾಡ್ತೀನಿ. ತನ್ನ ಹೆಂಡತಿಯ ನಂಬರ್ ಕೇಳಲು ಅಂಜಿಕೆ ಅವನಿಗೆ. ಇಲ್ಲ ಕಣೋ, ಅದೇನು ಹೇಳು ಎನ್ನುತ್ತಿದ್ದ ಹಾಗೆ, ಅದು ನನಗೆ ಮಹಿಮಾ ನಂಬರ್ ಬೇಕಿತ್ತು ಎನ್ನುತ್ತಿದ್ದ ಹಾಗೆ, ಮಹರ್ಷಿ ಏನು ಹೇಳಿದೆ, ಇನ್ನೊಮ್ಮೆ ಹೇಳು ಎಂದನು. ಅವನಿಗೆ ಕೇಳಿಸಿದರು. ಮಹರ್ಷಿ ಹೇಳಿದ್ದು ಏನು ಎನ್ನುವುದನ್ನು ಇನ್ನೊಮ್ಮೆ ಕನ್ಫರ್ಮ್ ಮಾಡಿಕೊಳ್ಳಬೇಕಿತ್ತು ಅವನು. ಅದು ಮಹಿಮಾ ಎಸ್ಟೇಟ್ಗೆ ಹೋಗಿದ್ದಾಳೆ, ಇನ್ನೂ ಬಂದಿಲ್ಲ. ಭದ್ರಣ್ಣನಿಗೆ ಕಾಲ್ ಮಾಡಿದರೆ ಅವರು ರಿಸೀವ್ ಮಾಡ್ತಿಲ್ಲ. ಅದಕ್ಕೆ ಮಹಿಮಾ ನಂಬರ್ ಕೊಡು ಎಂದು ಈ ಬಾರಿ ಸ್ವಲ್ಪ ಧೈರ್ಯ ವಹಿಸಿ ಮಾತನಾಡಿದನು. ನಿನ್ನ ಹೆಂಡತಿಯ ನಂಬರನ್ನು ಸ್ನೇಹಿತನ ಬಳಿ ಕೇಳುತ್ತಿರುವ ಭೂಪ ನೀನೇ ಮೊದಲು ಎನಿಸುತ್ತದೆ. ಅಲ್ಲ ಕಣೋ, ನೀವಿಬ್ಬರು ಮದುವೆಯಾಗಿ ಎಷ್ಟು ದಿನ ಆಯಿತು? ಅವಳ ಫೋನ್ ನಂಬರ್ ಇಟ್ಕೋಬೇಕು ಅಂತ ಯಾವತ್ತೂ ಅನಿಸಿಲ್ಲವ ನಿನಗೆ ಎಂದನು. ಈಗೇನು, ಹೀಗೆ ಪಾಠ ಮಾಡ್ತಿರ್ತೀಯಾ ಅಥವಾ ನಂಬರ್ ಕೊಡ್ತೀಯಾ ಎಂದು ರೇಗಿದಂತೆ ಕೇಳಿದನು. ಪಾಠ ಮಾಡಲು ನಿನ್ನ ಹಾಗೆ ನಾನೇನು ಟೀಚರ್ ಅಲ್ಲ. ನಿನ್ನ ಹೆಂಡತಿ ನಂಬರ್ ನಿನಗೆ ಕೊಡಲು ನನಗೇನು ಕಷ್ಟ ಇಲ್ಲ. ಈಗಲೇ ವಾಟ್ಸಪ್ ಮಾಡ್ತೀನಿ ಎಂದು ಹೇಳಿ ಕರೆ ತುಂಡರಿಸಿದವನು ಮಹಿಮಾಳ ನಂಬರನ್ನು ಮಹರ್ಷಿಗೆ ಕಳುಹಿಸಿದ್ದನು. ಮಗ್ನೆ, ಅವಳ ಮೇಲೆ ಪ್ರೀತಿ ಇಲ್ಲ ಎಂದುಕೊಂಡೆ. ಎಷ್ಟು ಪ್ರೀತಿಸ್ತಿದ್ದೀಯ ಎಂದು ನನಗೂ ಕೂಡ ಗೊತ್ತು. ನೀನಾಗಿ ನೀನೇ ಅದನ್ನು ಬಾಯಿ ಬಿಟ್ಟು ಹೇಳುವ ಕಾಲ ದೂರ ಇಲ್ಲ ಎಂದು ಹೇಳಿಕೊಂಡು ಮುಗುಳು ನಕ್ಕಿದ್ದನು. ಪಾರ್ಥ ತನ್ನ ಮೊಬೈಲಿಗೆ ನಂಬರ್ ಕಳುಹಿಸಿದ್ದಾಗೆ ಅದನ್ನು ಮೊದಲು ಸೇವ್ ಮಾಡಿ ನಂತರ ಅವಳಿಗೆ ಕಾಲ್ ಮಾಡಿದನು. ಕೆಲಸ ಮಾಡುತ್ತಿದ್ದ ಎಲ್ಲರೂ ಇನ್ನೇನು ಕೆಲಸ ಕೈಬಿಟ್ಟು ಮನೆಗೆ ಹೊರಡುವವರಿದ್ದರು. ಅವರನ್ನು ನೋಡುತ್ತಿದ್ದವಳ ಫೋನ್ ರಿಂಗ್ ಆಗುತ್ತಿದ್ದ ಹಾಗೆ ಯಾರು ಎಂದು ನೋಡಿದರೆ ಮಹರ್ಷಿ ಕರೆ ಮಾಡುತ್ತಿರುವುದನ್ನು ನೋಡಿ ಆಶ್ಚರ್ಯವಾಗಿತ್ತು. ಇಷ್ಟು ವರ್ಷದಲ್ಲಿ ತಾನೆಷ್ಟೇ ಕರೆ ಮಾಡಿದರೂ ಕೂಡ ಸ್ವೀಕರಿಸದೆ, ತನಗೂ ಯಾವತ್ತೂ ಕರೆ ಮಾಡದೇ ಇದ್ದವನು ಇಂದು ಕಾಲ್ ಮಾಡುತ್ತಿರುವುದನ್ನು ನೋಡಿ ಖುಷಿಯ ಜೊತೆಗೆ ಆಶ್ಚರ್ಯ ಕೂಡ ಆಗಿತ್ತು. ಒಡನೆ ಕರೆ ಸ್ವೀಕರಿಸಿ ಹಲೋ ಎಂದಳು. ಅವಳು ಹಲೋ ಎನ್ನುತ್ತಿದ್ದ ಹಾಗೆ ಎಲ್ಲಿದ್ದೀಯಾ ಎಂದನು. ಇನ್ನೂ ಎಸ್ಟೇಟ್ನಲ್ಲಿ ಇದ್ದೀವಿ ಎಂದು ಹೇಳುತ್ತಿದ್ದ ಹಾಗೆ, ಇಷ್ಟೊತ್ತಿನ ತನಕ ಅಲ್ಲಿ ಏನು ಮಾಡ್ತಿದ್ದೀಯಾ ಎಂದು ಗದರಿದಂತೆ ಕೇಳಿದನು. ಕೆಲಸಗಾರರು ಇನ್ನೂ ಕೆಲಸ ಬಿಟ್ಟಿಲ್ಲ, ಇನ್ನೇನು ಮನೆಗೆ ಹೋಗುತ್ತಾರೆ. ಅವರು ಹೊರಟ ತಕ್ಷಣ ಬರ್ತೀವಿ ಎಂದವಳ ಮಾತು ಕೇಳಿ, ಅವರು ಕೆಲಸ ಬಿಟ್ಟ ತಕ್ಷಣ ಯಾಕೆ ಬರ್ತೀಯಾ? ಅವರ ಜೊತೆ ಹೋಗಿ ಎಲ್ಲರನ್ನು ಅವರವರ ಮನೆಗೆ ಬಿಟ್ಟು ಬಾ. ಬೇಕಿದ್ರೆ ಅವರ ಮನೆಯ ಯೋಗಕ್ಷೇಮ ಎಲ್ಲವನ್ನೂ ವಿಚಾರಿಸಿ ನಿಧಾನವಾಗಿ ಬಾ ಎಂದನು. ಅವನ ಮಾತಿನಲ್ಲಿ ಅಡಗಿದ್ದ ಅರ್ಥ ನಿಧಾನವಾಗಿ ತಿಳಿಯಿತು ಅವಳಿಗೆ. ಅದು ಹಾಗಲ್ಲ ಎಂದು ಮೇಲು ಧ್ವನಿಯಲ್ಲಿ ಹೇಳುತ್ತಿದ್ದ ಹಾಗೆ, ಇನ್ನೇಗೆ? ಕೆಲಸ ಮುಗಿದ ಮೇಲೆ ಅವರ ಪಾಡಿಗೆ ಅವರು ಮನೆಗೆ ಹೋಗ್ತಾರೆ. ನೀನೇನು ಅವರನ್ನು ಕಾಯಬೇಕಾಗಿಲ್ಲ. ಆಗಲೇ ಸಂಜೆಯಾಗುತ್ತಾ ಬಂತು. ಮನೆಗೆ ಬರುವುದು ಬಿಟ್ಟು ಇನ್ನು ಅಲ್ಲಿಯೇ ಇದ್ದಾಳಂತೆ ಎಂದು ಗದರಿದನು. ಅವನ ಆ ರೀತಿಯ ಮಾತುಗಳು ಇವಳಿಗೆ ಖುಷಿ ಕೊಡುತ್ತಿತ್ತು. ಈ ರೀತಿಯಿಂದಲಾದರೂ ತನ್ನ ಜೊತೆ ಮಾತನಾಡುತ್ತಿದ್ದಾನಲ್ಲ ಎಂದು ಅವಳ ಮನಸ್ಸು ಅಕ್ಕಿಯಂತೆ ಆರತೊಡಗಿತು. ಅವಳು ಮಾತನಾಡದೆ ಮೌನವಾಗಿರುವುದನ್ನು ನೋಡಿ, ಭದ್ರಣ್ಣ ಎಲ್ಲಿ? ಅವರು ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ ಎಂದನು. ಭದ್ರಣ್ಣ ಇಲ್ಲಿಯೇ ಇದ್ದಾರೆ, ಅವರ ಫೋನ್ ಕಾರಿನಲ್ಲಿ ಇರಬೇಕು ಎಂದಳು. ಸರಿ, ಬೇಗ ಮನೆಗೆ ಬನ್ನಿ ಎಂದು ಹೇಳಿ ಇನ್ನೇನು ಕರೆ ತುಂಡರಿಸಬೇಕು ಎನ್ನುವಾಗ, ಮಾವ ಅಲ್ಲಿಯೇ ಇದ್ದಾರಾ ಎಂದಳು. ಅವಳ ಮಾತು ಕೇಳಿ ಉಬ್ಬು ಬೆಸೆದವನು ಯಾಕೆ ಎಂದನು. ಅದು ಮಾವ ಹೇಳಿರುವುದಕ್ಕೆ ಅಲ್ವಾ ನೀವು ಕಾಲ್ ಮಾಡಿರುವುದು, ಅದಕ್ಕೆ ಕೇಳಿದೆ ಎಂದವಳ ಮಾತು ಕೇಳಿ ಕೋಪಗೊಂಡವನು, ಈಡಿಯಟ್, ನನ್ನನ್ನು ಏನೆಂದು ತಿಳಿದಿದ್ದೀಯಾ? ಯಾವಾಗಲೂ ನಾಟಕ ಆಡುವುದೇ ಕೆಲಸ ಎಂದು ತಿಳಿದಿದ್ದೀಯಾ? ನಿನ್ನಿಂದ ನನ್ನ ಪರ್ಸನಾಲಿಟಿಯನ್ನೇ ಬದಲಾಯಿಸಿಕೊಳ್ಳಬೇಕಾಗಿದೆ. ಇಡೇ ಫೋನು ಎಂದು ಹೇಳುತ್ತಾ ಕರೆ ತುಂಡರಿಸಿದವನು ಫೋನನ್ನು ಹಾಸಿಗೆ ಮೇಲೆ ಎಸೆದು, ಈಡಿಯಟ್, ಅಪ್ಪನಿಗೋಸ್ಕರ ಕಾಲ್ ಮಾಡ್ತಿದ್ದೀನಿ ಅಂತಾಳೆ ಎಂದು ಅವಳನ್ನು ಬೈದುಕೊಳ್ಳುತ್ತಾ ತಾನು ಕೂಡ ದೊಪ್ಪೆಂದು ಹಾಸಿಗೆ ಮೇಲೆ ಕುಳಿತನು. ಅವನು ಕರೆ ತುಂಡರಿಸುತ್ತಿದ್ದ ಹಾಗೆ ನಗು ಬಂದು ಬಿಟ್ಟಿತ್ತು ಅವಳಿಗೆ.
ಬಹುಶಃ ಅವಳು ಈ ಹುಚ್ಚು ಪ್ರೀತಿಯೇ ಅವನು ಬೈದರು ನಗುವಂತೆ ಮಾಡುವುದೇನೋ. ಅವಳು ಫೋನಿನಲ್ಲಿ ಮಾತನಾಡುತ್ತಿರುವುದನ್ನು ನೋಡಿದ ಭದ್ರ ಅವಳ ಬಳಿಗೆ ಬಂದವನು, ಮಹಿಮಾ, ಯಾರು? ಮಹರ್ಷಿಯ ಕಾಲ್ ಮಾಡಿದ್ದು ಎಂದು ಕೇಳಿದನು. ಹೌದು, ಬೇಗ ಮನೆಗೆ ಹೋಗಬೇಕಂತೆ ಎನ್ನುತ್ತಿದ್ದ ಹಾಗೆ, ನಮ್ಮ ಮಹರ್ಷಿಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಗೊತ್ತಾ? ಬೆಳಗ್ಗೆ ಕೂಡ ಜೋಪಾನವಾಗಿ ಕರೆದುಕೊಂಡು ಹೋಗಿ ಜೋಪಾನವಾಗಿ ಕರೆದುಕೊಂಡು ಬನ್ನಿ ಎಂದು ಹೇಳಿದ್ದ. ಈಗ ಇನ್ನು ಮನೆಗೆ ಹೋಗಿಲ್ಲದೆ ಇರುವುದಕ್ಕೆ ಆಗಲೇ ಕಾಲ್ ಮಾಡಿದ್ದಾನೆ. ಅದಕ್ಕೆ ನಾನು ಹೇಳಿದ್ದು ಆಗಲೇ ಮನೆಗೆ ಹೋಗೋಣ ಎಂದು. ನೀನು ನನ್ನ ಮಾತು ಕೇಳಲಿಲ್ಲ ಎಂದನು. ಅವನು ಹೇಳಿದ ಪ್ರೀತಿ ಎಂಬ ಪದ ಕೇಳಿದವಳು ಪ್ರೀತಿ ಎಂದು ಮನದಲ್ಲಿ ಹೇಳಿಕೊಂಡು ನಕ್ಕವಳು ಭದ್ರನ ಜೊತೆ ಮನೆಗೆ ಬಂದಿದ್ದಳು. ಪುಟ್ಟ, ಯಾಕಿಷ್ಟು ತಡ ಮಾಡಿದೆ? ಇವತ್ತು ತಕ್ಷಣ ಬರುವುದಲ್ಲವಾ? ಮನೆಗೆ ಬಂದ ಮಹಿಮಾಳನ್ನು ರಾಜೇಂದ್ರ ಅವರು ಕೇಳುತ್ತಿದ್ದ ಹಾಗೆ, ಮಾವ, ಅಲ್ಲಿ ನೇಚರ್ ತುಂಬ ಚೆನ್ನಾಗಿದೆ. ಅಲ್ಲಿಂದ ಮನೆಗೆ ಬರಲು ಮನಸ್ಸೇ ಆಗುವುದಿಲ್ಲ. ಇದು ಗಂಡನೆಡೆಗೆ ನೋಡಿಕೊಂಡು ತನ್ನ ಮಾವನ ಪಕ್ಕ ಕುಳಿತಳು. ಮನೆ ಮಠ ಎನ್ನುವ ಜವಾಬ್ದಾರಿ ಇದ್ದರೆ ತಾನೇ ಮನೆಗೆ ಬರುವ ಮನಸ್ಸಾಗುವುದು. ಯಾವ ಜವಾಬ್ದಾರಿ ಇಲ್ಲದೆ ತನಗೆ ಇಷ್ಟ ಬಂದ ಹಾಗೆ ಇದ್ದರೆ ಮನೆಗೆ ಬರಲು ಎಲ್ಲಿ ಮನಸ್ಸಾಗುತ್ತದೆ? ಮನೆಯಲ್ಲಿ ನಿನಗೆ ಹೇಳುವವರು ಕೇಳುವವರು ಯಾರೂ ಇಲ್ಲ. ಎಲ್ಲರೂ ನಿನ್ನ ತಳಕ್ಕೆ ಕುಣಿಯುವವರೇ. ಗಂಡು ಕೂತು ಕೆಟ್ಟನಂತೆ, ಹೆಣ್ಣು ತಿರುಗಿ ಕೆಟ್ಟಳಂತೆ. ದೊಡ್ಡವರು ಸುಮ್ಮನೆ ಹೇಳಿಲ್ಲ. ಮಹಿಮಾ ಎಸ್ಟೇಟ್ಗೆ ಹೋದಾಗಿನಿಂದ ಸುಗುಣ ಅವರ ಒಡಲಿನಲ್ಲಿ ಹೊಗೆಯಾಡುತ್ತಿದ್ದ ಕಿಚ್ಚು ಈಗ ಒತ್ತಿಕೊಂಡಿತ್ತು. ಸುಗುಣ ಅವರ ಮಾತು ಕೇಳಿ ಕೋಪಗೊಂಡ ರಾಜೇಂದ್ರ ಅವರು, ಸುನಂದ ಮಾತು ಎಲ್ಲೇ ಮೀರುತ್ತಿದೆ. ಅವಳು ತಿರುಗಲು ಹೋಗಿಲ್ಲ, ನಮ್ಮ ಎಸ್ಟೇಟಿಗೆ ಕೆಲಸ ಮಾಡಲು ಹೋಗಿರುವುದು. ಏನಾದರೂ ಒಂದು ನೆಪ ಹೇಳಿ ಅವಳನ್ನು ಅನ್ನಲಿಲ್ಲ ಅಂದರೆ ನಿನಗೆ ತಿಂದ ಅನ್ನ ಜೀರ್ಣವಾಗುವುದಿಲ್ಲ. ನೀನು ಇವತ್ತು ಬದಲಾಗ್ತೀಯ, ನಾಳೆ ಬದಲಾಗ್ತೀಯ ಎಂದು ಕಾಯುತ್ತಿದ್ದೇನೆ. ಆದರೆ ನಿಂದು ನಾಯಿಬಾಲ ಯಾವಾಗಲೂ ಡೊಂಕೆ. ಎಂದಿಗೂ ಬದಲಾಗದೇ ಇರುವ ಬಂಡ ಜನ್ಮ ನಿನ್ನದು ಎಂದು ಮಗ ಎದುರಿದ್ದರೂ ಸಹ ಜೋರು ಜೋರು ಮಾತನಾಡಿಬಿಟ್ಟರು. ನನ್ನ ಅತ್ತೆ ಮಾವ ಜಗಳ ಮಾಡುವುದನ್ನು ಸಹಿಸದವಳು, ಪ್ಲೀಸ್ ಮಾವ, ಅತ್ತೆಗೆ ಏನು ಹೇಳ್ಬೇಡಿ. ನೀವಿಬ್ಬರು ಹೀಗೆ ಇದ್ದರೆ ನನಗೆ ತುಂಬ ಬೇಜಾರಾಗುತ್ತೆ ಎಂದವಳ ಕಣ್ಣಲ್ಲಿ ನೀರು ತುಂಬಿಕೊಂಡು ಅಲ್ಲಿಂದ ಎದ್ದು ಹೋಗುವವಳನ್ನು ನೋಡಿದ ಸುನಂದ, ಅದೇನು ನಾಟಕ ಆಡ್ತೀಯ? ಮಗುವನ್ನು ಚಿವಿಟಿ ತೊಟ್ಟಿಲು ಕೂಡ ತುಂಬ ಚೆನ್ನಾಗಿ ತೂಗ್ತೀಯ ನೀನು. ಒಟ್ಟಿನಲ್ಲಿ ಅಮ್ಮ ಮಗಳು ನನ್ನ ಸಂತೋಷ ನೆಮ್ಮದಿಯನ್ನು ಕಿತ್ತುಕೊಂಡು ಬಿಟ್ಟಿರಿ. ಈ ಬಾರಿ ಸುನಂದ ಅವರ ಮಾತು ಕೂಡ ಎಲ್ಲೇ ಮೀರುತ್ತಿತ್ತು. ಮಹಿಮಾಳಿಗೇಕೋ ಅವರು ತನ್ನ ತಾಯಿಯ ಬಗ್ಗೆ ಮಾತನಾಡಿದ್ದು ಸಹಿಸಲು ಆಗಲಿಲ್ಲ. ಕೋಣೆಗೆ ಹೋಗುತ್ತಿದ್ದವಳು ಮರಳಿ ತನ್ನ ಅತ್ತೆಯ ಬಳಿಗೆ ಬಂದು, ಅತ್ತೆ, ನೀವು ನನಗೆ ಏನಾದರೂ ಹೇಳಿ, ಆದರೆ ಅಮ್ಮನಿಗೂ ಏನಾದರೂ ಅಂದರೆ ನನಗೆ ಸಹಿಸಲು ಆಗುವುದಿಲ್ಲ ಎನ್ನುತ್ತಿದ್ದ ಹಾಗೆ, ಅಂತೀನಿ ಕಣೆ, ಏನೇ ಮಾಡ್ತೀಯಾ? ಆ ನಿನ್ನ ಅಮ್ಮನಿಂದ 15 ವರ್ಷದಿಂದ ನಾನು ನೋವು ಅನುಭವಿಸುತ್ತಿದ್ದೇನೆ. ನನ್ನ ಗಂಡನನ್ನು ನನ್ನ ಮೇಲೆ ಎತ್ತಿ ಕಟ್ಟಿದವಳು ನಿನ್ನಮ್ಮ. ನನ್ನ ಮಗನನ್ನು ತಿಂದುಕೊಂಡ ಕುಟುಂಬ ನಿನ್ನದು. ಊಸರವಳ್ಳಿಯ ಹಾಗೆ ಇದ್ದುಕೊಂಡು ನನಗೆ ನೋವು ನೀಡುತ್ತಿದ್ದಾಳೆ. ಮಾತನಾಡಲು ನಾಲಿಗೆ ಇದೆ ಎಂದು ಎಲ್ಲರ ಎದುರಿಗೂ ನಾಲಿಗೆಯನ್ನು ಅರಿಬಿಟ್ಟಿದ್ದರು. ತನ್ನ ತಾಯಿಯ ಬಗ್ಗೆ ಆ ರೀತಿಯ ಮಾತುಗಳನ್ನು ಕೇಳಲು ಅವಳಿಂದ ಸಾಧ್ಯವಾಗಲಿಲ್ಲ. ಅವಳ ತಾಳ್ಮೆಯ ಕಟ್ಟೆ ಒಡೆದಿತ್ತು. ಅತ್ತೆ, ನೀವು ಅಂದ ಹಾಗೆ ಅನ್ನಿಸಿಕೊಂಡು ನಾನು ಇದ್ದೇನೆ ಎಂದರೆ ನನಗೆ ಮಾತು ಬರಲ್ಲ ಅಥವಾ ನಾನು ಕೈಲಾಗದವಳಲ್ಲ. ನೀವು ದೊಡ್ಡವರು ಎನ್ನುವ ಒಂದೇ ಒಂದು ಕಾರಣಕ್ಕೆ ನಾನು ಬಾಯಿ ಮುಚ್ಚಿಕೊಂಡು ಇದ್ದೀನಿ. ನಾನು ಈ ಮನೆ ಸೊಸೆ. ನನಗೆ ಏನಾದರೂ ಹೇಳಿ ಕೇಳುತ್ತೇನೆ. ಆದರೆ ತಪ್ಪೇ ಮಾಡದ ನನ್ನ ಅಮ್ಮನ ಬಗ್ಗೆ ಹೀಗೆಲ್ಲ ಮಾತನಾಡಿದರೆ ನಾನು ಸುಮ್ಮನಿರುವುದಿಲ್ಲ. ನೀವು ದೊಡ್ಡವರು ಎನ್ನುವುದನ್ನು ಮರೆಯಬೇಕಾಗುತ್ತದೆ. ಈ ಬಾರಿ ಕೋಪದಲ್ಲಿ ಅವರ ಎದುರಿಗೆ ತೋರು ಬೆರಳು ತೋರಿಸುತ್ತಾ ಜೋರಾಗಿ ಅಬ್ಬರಿಸಿದಳು. ಇಷ್ಟರವರೆಗೂ ಕುಳಿತು ಎಲ್ಲರ ವಾದಗಳನ್ನು ಕೇಳುತ್ತಿದ್ದ ಮಹರ್ಷಿ ತನ್ನ ತಾಯಿಯ ಎದುರಿಗೆ ನಿಂತು ಮಹಿಮಾ ಆ ರೀತಿ ಮಾತನಾಡಲು ಸಹಿಸಲು ಆಗದೆ ಒಡನೆ ಮೇಲೆದ್ದು ಅವಳ ಬಳಿಗೆ ಹೋಗಿ ಅವಳನ್ನು ತನ್ನೆಡೆಗೆ ತಿರುಗಿಸಿಕೊಂಡು, ನಿನಗೆ ಎಷ್ಟು ಧೈರ್ಯ ಇದ್ದರೆ ನನ್ನಮ್ಮನ ಮುಂದೆ ನಿಂತು ಈ ರೀತಿ ಮಾತಾಡ್ತೀಯಾ? ನನ್ನಮ್ಮನ ಎದುರು ನಿಂತು ಈ ರೀತಿ ಮಾತನಾಡಲು ಯಾರು ನೀನು ಎಂದು ಜೋರಾಗಿ ಕೆನ್ನೆಗೆ ಬಾರಿಸಿದನು. ರಾಜೇಂದ್ರ, ಮಹರ್ಷಿ ಇಬ್ಬರು ಮನೆಯಲ್ಲಿ ಇಲ್ಲದಾಗ
ಸುಗುಣ ಮಹಿಮಾಳನ್ನು ಎಷ್ಟು ನಿಂದಿಸುತ್ತಾರೆ ಎನ್ನುವುದು ಮಹರ್ಷಿಗೆ ಗೊತ್ತಿಲ್ಲ. ಪ್ರತಿದಿನ ತಾಯಿಯ ಮಾತಿನಿಂದ ಅವಳು ಎಷ್ಟು ನೋವು ತಿನ್ನುತ್ತಿದ್ದಾಳೆ ಎನ್ನುವ ಅಂದಾಜು ಕೂಡ ಅವನಿಗೆ ಇಲ್ಲ. ಇಂದು ತಾಳ್ಮೆ ಕಳೆದುಕೊಂಡು ತನ್ನ ಅತ್ತೆ ಎದುರು ಆ ರೀತಿ ಮಾತನಾಡಿದ್ದಕ್ಕೆ ಮಹರ್ಷಿಯಿಂದ ಉಡುಗೊರೆ ಪಡೆದಿದ್ದಳು. ಅವನು ಹೊಡೆದ ಏಟಿಗೆ ತತ್ತರಿಸಿ ಹೋದಳು. ಮಗ ತನ್ನ ಸೊಸೆಗೆ ಹೊಡೆಯುತ್ತಿದ್ದ ಹಾಗೆ ಅವರ ಮುಖದಲ್ಲಿ ವಿಜಯದ ನಗು ಹಾದು ಹೋಗಿತ್ತು. ಅವರಿಗೂ ಕೂಡ ಅದೇ ಬೇಕಿತ್ತು. ಅವರು ಅಂದುಕೊಂಡಂತೆ ಈಗ ಆಗಿತ್ತಲ್ಲ. ಆದರೆ ರಾಜೇಂದ್ರ ಅವರಿಗೆ ಮಹರ್ಷಿ ಮಹಿಮಾಳ ಮೇಲೆ ಕೈ ಮಾಡುತ್ತಿದ್ದ ಹಾಗೆ ಮಗನ ಮೇಲೆ ಅಸಾಧ್ಯ ಕೋಪ ಬಂದು ಬಿಟ್ಟಿತ್ತು. ತಾವು ಎದ್ದು ಮಗನ ಬಳಿಗೆ ಹೋದವರು, ಮಹರ್ಷಿ, ನೀನೇನು ಮನುಷ್ಯನ ಇಲ್ಲ ರಾಕ್ಷಸನ? ಮಗುವಿನ ಮೇಲೆ ಆ ರೀತಿ ಕೈ ಮಾಡಿದೆಯಲ್ಲ ಎಂದು ತನ್ನ ಮಗನ ಮೇಲೆ ಕೈ ಮಾಡಿದರು. ರಾಜೇಂದ್ರ ಅವರು ಇದೇ ಮೊದಲ ಬಾರಿಗೆ ತನ್ನ ಮಗನ ಮೇಲೆ ಕೈ ಮಾಡಿತು. ರಾಜೇಂದ್ರ ಅವರ ಕೋಪ ನೋಡಿ ಸುಗುಣ ಅವರೇ ಒಂದು ಕ್ಷಣ ಬೆದರಿದ ಅರಿಣಿಯಂತಾದರು. ಮಹರ್ಷಿಗೂ ಕೂಡ ತನ್ನ ತಂದೆಯ ಇಂದಿನ ಕೋಪ ಹೊಸತೆನಿಸಿತು. ಈಗ ಇಡೀ ಮನೆಯ ವಾತಾವರಣ ಪ್ರಶಾಂತವಾಗಿರುವಂತಹ ವಾತಾವರಣದಲ್ಲಿ ಬಿರುಗಾಳಿ ಎದ್ದಂತಾಯಿತು. ಮೊದಲ ಬಾರಿಗೆ ತನ್ನ ತಂದೆ ತನ್ನ ಮೇಲೆ ಕೈ ಮಾಡಿದ್ದನ್ನು ನೋಡಿ ಅಲ್ಲಿ ನಿಲ್ಲಲಾಗದೆ ಒಡನೆ ಹೊರಗೆ ಹೋಗಿದ್ದನು. ಮಹಿಮಾಳಿಗೂ ಕೂಡ ದುಃಖ ಒತ್ತರಿಸಿ ಬರುತ್ತಿದ್ದರಿಂದ ಅಲ್ಲಿ ನಿಲ್ಲಲಾಗದೆ ಕೋಣೆಗೆ ಓಡಿದಳು. ಗಂಡ ಹೆಂಡತಿಯ ಮಧ್ಯೆ ಮನಸ್ತಾಪ ತಂದು, ಈಗ ನಿನಗೆ ಸಮಾಧಾನವಾಗಿರಬೇಕಲ್ಲ. ಈ ಮನೆಯಲ್ಲಿ ನೋವು ತಿನ್ನುವವರಳು ನೀನಲ್ಲ. 15 ವರ್ಷದಿಂದ ನಿನ್ನಿಂದ ನಾನು ನೋವು ತಿನ್ನುತ್ತಿದ್ದೇನೆ. ಈಗ ಖುಷಿಯಾಗಿದೆಯಲ್ಲ, ಹೋಗಿ ಒಂದು ತಂಬಿಗೆ ಹಾಲು ಕುಡಿ ಎಂದು ಹೇಳಿದವರು ತಮ್ಮ ಕೋಣೆಗೆ ಹೋಗಿದ್ದರು. ಮುಂದುವರೆಯುವುದು. ಮಹರ್ಷಿ ಮತ್ತೆ ಮಹಿಮಾಳಿಗೆ ಕೋಣೆಗೆ ಬಂದು ಇನ್ನೇನೇನು ಅನ್ನುತ್ತಾನೋ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.